ನಮಸ್ತೆ ಫ್ರೆಂಡ್ಸ್, ನಾವಿವಾಗ ಪಾಂಡವಪುರದಲ್ಲಿದ್ದೀವಿ. ತುಮಕೂರು ನಾಗಮಂಗಲ ಮೈಸೂರು ಗಾಡಿ ಈ ಗಾಡಿ ಬಂದ್ವಿ. ಈ ಗಾಡಿ ಬಂದು ಬೆಳಗ್ಗೆ 8:15ಗೆ ತುಮಕೂರು ಬಿಟ್ಟು ಇವಾಗ ಕರೆಕ್ಟಾಗಿ 11:15 ಪಾಂಡವಪುರದಾಗಿದೆ. ತುಮಕೂರಿಂದ ಭೂ ಹೊರವಾಹಕ ಕ್ಷೇತ್ರಕ್ಕೆ ಯಾವ ಥರ ಹೋಗೋದಂತ ನಾನು ಹೇಳ್ತೀನಿ ವಿಡಿಯೋದಲ್ಲಿ ನೋಡ್ತಾ ಇರಿ. ತುಮಕೂರಿಂದ ಪಾಂಡವಪುರ ಬರಬೇಕು, ಪಾಂಡವಪುರದಿಂದ ಬೇರೆ ಗಾಡಿ ಇರಬೇಕು. ನೋಡ್ತಾ ಇದ್ದೀನಿ ಗಾಡಿ ಯಾವ್ದು ಬರುತ್ತಂತ, ವೆಯ್ಟ್ ಮಾಡಿ ನೋಡಬೇಕು. ನೋಡಿ ಇದು ಫ್ರೆಂಡ್, ಇದು ಕಟ್ಟೇರಿ ಸರ್ಕಲ್ ಅಂತ. ಪಾಂಡವಪುರದಿಂದ ಕಟ್ಟೇರಿ ಬರಬೇಕು. ಕಟ್ಟೇರಿ ಬಂದು ಇಲ್ಲಿದ್ದ ಆಟೋ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸು, ಪ್ರೈವೇಟ್ ಬಸ್ಸು ಎಲ್ಲ ಸಿಗ್ತವೆ ಭೂ ವರಾಹ ಸ್ವಾಮಿ ಟೆಂಪಲ್ಗೆ. ತುಮಕೂರಿಂದ ಬರೋರಿಗೆ ಇದು ಒಂದು ರೋಡ್ ಮ್ಯಾಪು. ಫಸ್ಟು ತುಮಕೂರಿಂದ ಪಾಂಡವಪುರ ಅಲ್ಲಿಗೆ 162 ರೂಪಾಯಿ ಚಾರ್ಜು. ಅಲ್ಲಿದ್ದ ಪಾಂಡವಪುರದ ಕಟ್ಟೇರಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಗೆ ಬಂದರೆ 14 ರೂಪಾಯಿ ಚಾರ್ಜ್. ಅಲ್ಲಿಂದ ಕೆ ಎಸ್ ಆರ್ ಟಿ ಸಿಗೆ ಅಲ್ಲಿಗೆ ಬಂದು ಅವು ಇಲ್ಲಿದ್ದ ಇದು ಕಟ್ಟೇರಿ, ಇಲ್ಲಿದ್ದ ಈ ಕಡೆ ಹೋಗ್ಬೇಕು ಭೂ ವರಾಹ ಸ್ವಾಮಿ ಟೆಂಪಲ್ಗೆ. ಕೆ ಆರ್ ಪೇಟೆ ಗಾಡಿ ಮತ್ತು ಇಲ್ಲಿದ್ದ ಆಟೋ ಎಲ್ಲ ಹೊಡ್ತವೆ. ಎಲ್ಲ ನೋಡ್ಕೊಂಡು ಹೊಡ್ಬೋದು. ಥ್ಯಾಂಕ್ ಯು. ಭೂ ವರಾಹ ಸ್ವಾಮಿ ಟೆಂಪಲ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಸರ್ ಇಲ್ಲಿಂದ? 9 ಕಿಲೋಮೀಟ್ರಾ? ಓಕೆ. ನಾವು ತುಮಕೂರಿಂದ ಪಾಂಡವಪುರ ಬಂದು ಪಾಂಡವಪುರದ ಕಟ್ಟೇರಿಯಿಂದ ಇಲ್ಲಿಂದ ಹಾಂ ಹೌದೌದು, ಹಂಗೆ ಮಾಡೋದು ಸರ್. ಇವಾಗ ಹಾಂ ಅದೇ ಇದಕ್ಕೆ ಹೋಗ್ತಾ ಇದ್ದೀವಿ ಭೂ ವರಾಹ ಸ್ವಾಮಿ ಟೆಂಪಲ್ಗೆ. ಇದಕ್ಕೊಂದಕ್ಕೆ ಹೋಗ್ಬೇಕಲ್ಲ, ಪೂಜೆ ಮಾಡ್ತಾರೆ. ಹಾಂ ಕೊಡ್ತೀನಿ.